ಏನಿದೆ ಹೇಳ್ರಪ್ಪ ಕೋಟಿನಲ್ಲಿ? ಹೇಳಿ ಮೇಡಮ್. ಹಾ, ರೈಟ್ ಟು ಈಕ್ವಾಲಿಟಿ, ದೆನ್ ಈಕ್ವಲ್ ಪ್ರೊಡಕ್ಷನ್ ಆಫ್, ಓಕೆ, ಲಾ. ನೀವು ಓದಿದ್ದೀರ ಹಂಗಾರೆ ಇದಕ್ಕೂ ಮುಂಚೆ? ವೆರಿ ಗುಡ್ ಯಾರು. ಸ್ವಂತ ಪ್ರಿಪ್ರೇಷನ್ ಆಗ್ತಿದ್ದೀರ ಏನಾದ್ರು? ದೆನ್ ಕ್ಲಾಸ್ ಮತ್ ಲಾಸ್ಟ್ ಟೈಮ್ ನಾವು ಬಂದಾಗ ಯಾಕೆ ಬರ್ಲಿಲ್ಲ? ಆಗ ನೀವು ಹಳೆ ಸ್ಟೂಡೆಂಟೇ. ಇನ್ಯಾರಿದ್ದೀರ ಹಳೆ ಸ್ಟೂಡೆಂಟ್ಗಳು ಇಲ್ಲಿ? ಲಾಸ್ಟ್ ಟೈಮ್ ಬರ್ದೇ ಇದ್ದವರು ಇನ್ಯಾರು ಇಲ್ವಾ ಆ ಥರ? ಈಗಲ್ದ ಆಮೇಲೆ ಸಿಗಾಕತ್ತೀರಾ? ಸಿಂಪಲ್. ಓಕೆ, ಕಂಟಿನ್ಯೂ. ಎಸ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ರೈಟ್ ಟು ಈಕ್ವಾಲಿಟಿ, ಈಕ್ವಾಲಿಟಿ ಫಾರ್ ಲಾ. ಹೌದಾ? ರೈಟ್ ಟು ಈಕ್ವಾಲಿಟಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 14 to 18 ಡೀಲ್ಸ್ ವಿತ್ ರೈಟ್ ಟು ಈಕ್ವಾಲಿಟಿ. ಎಲ್ಲವೂ ಕೂಡ ಈಕ್ವಾಲಿಟಿಗೆ ರಿಲೇಟೆಡ್. 14 to 18 ಇಟ್ ಡೀಲ್ಸ್ ವಿತ್ ಈಕ್ವಾಲಿಟಿ ಓನ್ಲಿ. ಸೊ ಅದರಲ್ಲಿ ಆರ್ಟಿಕಲ್ ನಂಬರ್ 14 ದೇರ್ ಆರ್ 2 ಪಾರ್ಟ್ಸ್. 2 ಭಾಗಗಳಿದೆ. 1 equality before law and the second one is equal protection of law. ಕನ್ನಡದಲ್ಲಿ ಕಾನೂನಿನ ಮುಂದೆ ಸಮಾನತೆ, ಕಾನೂನಿನ ಸಮಾನ ಸಂರಕ್ಷಣೆ. ಈಕ್ವಾಲಿಟಿ ಬಿಫೋರ್ ಲಾ and equal protection of law. 2 parts are there. ಒಂದು ಕಾನೂನಿನ ಮುಂದೆ ಸಮಾನತೆ, ಇನ್ನೊಂದು ಕಾನೂನಿನ ಸಮಾನ ಸಂರಕ್ಷಣೆ. ಮೊದಲನೇದಾಗಿ ಲೆಟ್ us discuss about this equality before law. So from where did we borrow this? This was borrowed from Britain. ಹೌದಾ? From where did Britain borrow this? A.V. Dicey. ಏನ ಕಾನ್ಸೆಪ್ಟ್ ಹೆಸರು? ರೂಲ್ ಆಫ್ ಲಾ. ಊರ್ ಕಡೆ ನೋಡಿ ಎಲ್ಲರೂ ಒಂದು ನಿಮಿಷ. ಕಾನೂನಿನ ಮುಂದೆ ಸಮಾನತೆ ಎನ್ನುವ ಸಿದ್ಧಾಂತವನ್ನು ಬ್ರಿಟನ್ ನಿಂದ ಎರವಲು ಪಡೆಯಲಾಯಿತು. ಬ್ರಿಟನ್ ಎಲ್ಲಿಂದ ಎರವಲು ಪಡೆದ್ರು ಅಂದ್ರೆ A.V. ಡೈಸಿ ಅವರು ನೀಡಿದಂತಹ ಇದು ಥಿಯರಿ. ಆ ಥಿಯರಿ ಹೆಸರೇನು? ರೂಲ್ ಆಫ್ ಲಾ. ಸೊ ವಿ ಬಾರೋಡ್ ಫ್ರಮ್ ಬ್ರಿಟನ್, ಬ್ರಿಟನ್ ಬಾರೋಡ್ ಫ್ರಮ್ A.V. ಡೈಸಿ. ಯಾರು ಸರ್ ಇದು A.V. ಡೈಸಿ ಅಂದ್ರೆ? ಬ್ರಿಟಿಷ್ ಸ್ಕಾಲರ್. ವಾಸ್ ಎ ಬ್ರಿಟಿಷ್ ಸ್ಕಾಲರ್. ಬ್ರಿಟಿಷ್ ವಿದ್ವಾಂಸರವರು ಅವರಿಂದ ಇದನ್ನ ಬರೋ ಮಾಡಿರೋದು. ಸೊ ಅವ್ರು ಕೊಟ್ಟಂತ ಥಿಯರಿ ಹೆಸರೇನು ಅಂದ್ರೆ ರೂಲ್ ಆಫ್ ಲಾ. ಥಿಯರಿಯ ಹೆಸರು. ಇನ್ ದಿಸ್ ಥಿಯರಿ ದೇರ್ ಆರ್ 3 ಎಲಿಮೆಂಟ್ಸ್. 3 ಅಂಶಗಳಿದೆ ನೋಡಿ. 14 2 ಪಾರ್ಟ್ಸ್ ಇದೆ. ಫಸ್ಟ್ ಈಕ್ವಾಲಿಟಿ ಬಿಫೋರ್ ಲಾ, ಸೆಕೆಂಡ್ ಒನ್ ಇಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. This we borrowed from Britain. Britain borrowed from A.V. ಡೈಸಿ. A.V. ಡೈಸಿ ಪ್ರಪೋಸ್ ಮಾಡಿರೋ ಥಿಯರಿ ಹೆಸರೇನು? ರೂಲ್ ಆಫ್ ಲಾ. ಇನ್ ದಿಸ್ ರೂಲ್ ಆಫ್ ಲಾ ಥಿಯರಿ ದೇರ್ ಆರ್ 3 ಎಲಿಮೆಂಟ್ಸ್. 3 ಅಂಶಗಳಿದೆ. ಒಂದು ಈಕ್ವಾಲಿಟಿ ಫಾರ್ ಲಾ, ಕಾನೂನಿನ ಮುಂದೆ ಸಮಾನತೆ. ಎರಡನೇದು absence of arbitrary power. Absence of arbitrary power. ಮೂರನೇದು primacy of individual rights over
constitutional rights. So there are three elements in his concept: rule of law. ಮೂರು ಎಕ್ಸ್ಪ್ಲೇನ್ ಮಾಡ್ತೀನಿ, ವರಿ ಮಾಡಬೇಡಿ. ಓಕೆ, ಸೊ ಇರವಿ ಡೈಸಿ ಅವರು ಪ್ರಸ್ತಾಪ ಮಾಡಿದ ರೂಲ್ ಆಫ್ ಲಾನಲ್ಲಿ ಎಷ್ಟು ಅಂಶಗಳಿದೆ? 3 ಎಲಿಮೆಂಟ್ಸ್ ಆರ್ ದೇರ್. ಒಂದು, ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ. ಎರಡನೇದು, ಆಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್, ಅಧಿಕಾರ ದುರ್ಬಳಕೆ ಮಾಡತಕ್ಕದ್ದಲ್ಲ. ಮೂರನೇದು, ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್ ಓವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸಂವಿಧಾನಾತ್ಮಕ ಹಕ್ಕುಗಳು ಮತ್ತು ವ್ಯಕ್ತಿಗತ ಹಕ್ಕುಗಳ ನಡುವೆ ಘರ್ಷಣೆ ಆದರೆ ವ್ಯಕ್ತಿಗತ ಹಕ್ಕುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಪ್ರೈಮೆಸಿ ಅಂದ್ರೆ ಪ್ರಿಯಾರಿಟಿ. ಪ್ರೈಮಸಿ ಅಂದ್ರೆ ಏನರ್ಥ? ಆದ್ಯತೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಇಂದ ನೋಡಿ, ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ತಗೊಂಡಿದ್ದು? ಬ್ರಿಟನ್ ಎಲ್ಲಿಂದ ತಗೊಂಡಿದ್ದು? ಎವಿ ಡೈಸಿ, ರೂಲ್ ಆಫ್ ಲಾ ಅನ್ನೋ ಥಿಯರಿ. ಆ ರೂಲ್ ಆಫ್ ಲಾ ಅನ್ನೋ ಥಿಯರಿನಲ್ಲಿ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 3 ಎಲಿಮೆಂಟ್ಸ್ ಆರ್ ದೇರ್. ಸೊ ಮೊದಲನೇ ಎಲಿಮೆಂಟು ಈಕ್ವಾಲಿಟಿ. ಹೇಳಿ ಮೇಡಮ್, ವಾಟ್ ಈಸ್ ಈಕ್ವಾಲಿಟಿ ಬಿಫೋರ್ ಲಾ? ಈಸಿಯರ್, ಕಮ್ ಆನ್, ಥಿಂಕ್. Absence of any special privileges to any individual or group. ಎಸ್ ಆರ್ ನೋ? ಯಾವುದೇ ವ್ಯಕ್ತಿ ಅಥವಾ ಗುಂಪಿಗೆ ವಿಶೇಷ ಸವಲತ್ತುಗಳನ್ನು ನೀಡುವುದಿಲ್ಲ. ಸಿಂಪಲ್ ಆಗಿ ಇದನ್ನ ನೀವೇ ಬಿಡಿಸಿ. ಈಕ್ವಾಲಿಟಿ ಲಾ ಅಂದ್ರೆ ಅಂಡರ್ ಆರ್ಡಿನರಿ ಲಾ ಆಲ್ ಆರ್ ಈಕ್ವಲ್. ಎಲ್ಲರೂ ಸಮಾನರು. ಆಲ್ ಆರ್ ಈಕ್ವಲ್. ಅದರ ಅರ್ಥ, ವೆದರ್ ದಿಸ್ ಪರ್ಸನ್ ಈಸ್ ರಿಚ್ ಆರ್ ಪೂರ್, ಅವನು ಶ್ರೀಮಂತ ಆಗಲಿ ಬಡವಾಗಲಿ, ಅಫಿಷಿಯಲ್ ನಾನ್ ಅಫಿಷಿಯಲ್, ಅಧಿಕಾರಿ ಆಗಲಿ ಅಧಿಕಾರಿ ಆಗದೆ ಇರಲಿ, ಹ್ಯಾವ್ ಆರ್ ಹ್ಯಾವ್ ನಾಟ್ಸ್, ಉಳ್ಳವನಾಗಲಿ ಅಥವಾ ಇಲ್ಲದವರಾಗಲಿ, ಯಾರೇ ಆದರೂ ಪರವಾಗಿಲ್ಲ, ಅಂಡರ್ ಆರ್ಡಿನರಿ ಲಾ ಆಲ್ ಆರ್ ಟ್ರೀಟೆಡ್ ವಾಟ್? ಈಕ್ವಲಿ. ಎಲ್ಲರನ್ನೂ ಸಮಾನವಾಗಿ ನೋಡಲಾಗುತ್ತದೆ ಅಂಡರ್ ಆರ್ಡಿನರಿ ಲಾ. ಇಲ್ವಲ್ಲ ಸಾರ್, ವೈಲೇಟ್ ಆಗ್ತಿದೆ, ನಾವೇನ್ ಮಾಡೋಣ? ನಿಜನಾ ಸುಳ್ಳ? ಸೊ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀರಾ, ಹೆಲ್ಮೆಟ್ ಇಲ್ಲ, ನಿಮ್ಮ ಗಾಡಿ ಹಿಡಿತಾರಾ? ಹಿಡಿತಾರೇನ್ರಿ? ನಾನು ನೀವು ಹೋದ್ರೆ ಹಿಡಿತಾರೆ. ಸಿಂಪಲ್. ಪೊಲೀಸ್ ಕಾನ್ಸ್ಟೇಬಲ್ ಕಿವಿಲ್ ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದ, ನನಗೆ ಹಿಡಿಯಲ್ಲ. ನಿಮ್ಮನ್ನ ನೋಡಿದ್ರೆ 100% ಹಿಡಿತಾರೆ. ಸೊ ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಅವನು ಶ್ರೀಮಂತ ಆಗಲಿ ಬಡವಾಗಲಿ, ಅಧಿಕಾರಿ ಆಗಲಿ ಅಧಿಕಾರ ಅಲ್ಲದೇ ಇರೋರಾಗಲಿ, ಉಳ್ಳವರಾಗಲಿ ಉಳ್ದೇ ಇರೋರಾಗಲಿ, ಯಾರಾಗೂ ಸರಿ, ಆಲ್ ಆರ್ ಈಕ್ವಲ್ ವಾಟ್? ಅಂಡರ್ ಆರ್ಡಿನರಿ ಲಾ. ಸೊ ನೋ ಸ್ಪೆಷಲ್ ಪ್ರಿವಿಲೇಜಸ್ ವಿಲ್ ಬಿ ಗಿವನ್ ಫಾರ್ ಎನಿ ಪರ್ಸನ್, ಫಾರ್ ಎನಿ ಗ್ರೂಪ್. ಯಾರಿಗೂ ಕೂಡ ವಿಶೇಷ ಸವಲತ್ತುಗಳನ್ನ ಕೊಡೋದಿಲ್ಲ. ಆಮೇಲೆ ಎಕ್ಸೆಪ್ಷನ್ಸ್ ಅಂತ ಬರೀತಾರೆ. ನಿಮ್ಮ ತಲೆಗಳಿಗೆ ಏನು ಬರ್ತಿದೆ ಅಂತ ನನಗೆ ಗೊತ್ತು. ಮೀಸಲಾತಿ ಅವು ವ್ಯವಸ್ಥೆಗಳೆಲ್ಲ ನೀವು ಬರ್ತಿರುತ್ತೆ. ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಐ ಗಿವ್ ಆನ್ಸರ್. ಬಿಕಾಸ್ ಇಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂದಿದ್ದಾರೆ, ಅಲ್ಲಿ ರಿಸರ್ವೇಶನ್ ಕೊಡ್ತಾರೆ. ದಿಸ್ ಈಸ್ ವಾಟ್ ಪೀಪಲ್ ಟಾಕ್. ಐ ನೋ, ಐ ಹ್ಯಾವ್ ಸೀನ್ n numbers of batches. ಓಕೆ, ಐ ನೋ. ಐ ಗಿವ್ ಆನ್ಸರ್ ಫಾರ್ ಎವ್ರಿಥಿಂಗ್, ಡೋಂಟ್ ವರಿ. ಯಾವುದಕ್ಕೂ ಬಿಡಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತೀನಿ ಒನ್ ಬೈ ಒನ್. ಒಂದು ಪಾಯಿಂಟ್ ಅರ್ಥ ಆಯ್ತಾ? ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಅರ್ಥ ಆಯ್ತಾ? ಎಲ್ಲರೂ ಸಮಾನರೇ. ಯಾವುದು ಅಲ್ಲಿ? ಅಂಡರ್ ಆರ್ಡಿನರಿ ಲಾ. ಸಾಮಾನ್ಯ ಕಾನೂನು ಅಡಿಯಲ್ಲಿ ಎಲ್ಲರೂ ಏನು ಸಮಾನರೇ. ಯಾರು ಹೆಚ್ಚು ಯಾರು ಕಮ್ಮಿ, ಬಡವ ಶ್ರೀಮಂತ, ಅಧಿಕಾರಿ ಅಲ್ಲದೇ ಇರೋರು, ಯಾವುದು ಲೆಕ್ಕ ಇಲ್ಲ. ಆಲ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟ್ ಏನಿದು? ಆಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್. ಹೇಳ್ತೀರಾ? ಟ್ರೈ ಮಾಡ್ತೀರಾ?
Will you? Absence of arbitrary power. Possible you try, or else you live. No compulsion. Anybody else? ಮೌನವೇ ಆಪರಣ ಅಂತ ನೋಡಿ ಅಲ್ಲಿ ಹರಿಕತೆ ಹೇಳ್ಕೊಂಡೋಯ್ತಾ. ಓಕೆ ಪಾಪ ಅವರು ಮೇಷ್ಟ್ರೆ ಹೇಳಿ ಹೇಳ್ತಾರ ಹೇಳು ಸಿಕ್ಬಿಟ್ಟು ಸಾರ್ ಬಯಾಟ್ ಹೊಡ್ಸ್ಬೇಕು ಸಾರ್ ಅಂತ. ಬಯಾಟ್ ವರ್ಡ್ಸ್ ಇಡ್ಬೇಕಂತೆ, ಚಚ್ಚಿ ಕೆಡಬೇಕಂತ ಅವ್ರು ಬಯಾಟ್ ಹೊಡ್ಸಿ ಒಡಲೆ ಅಂತ ಒಡಲೆ ಬಯಾಟ ಬಾಯ್ಪಾಠ ಹಚ್ಚಲ್ರಿ ಅದು. ಆಯ್ತು ಹೇಳಿ, ಏನೆಲ್ಲ ಸೀರಿಯಸ್ ಆಗಿ ಕೂತಿದ್ದೀರಾ? ಐ ಆಮ್ ಆಸ್ಕಿಂಗ್ ಯು ಓನ್ಲಿ. ಎಸ್ ಮೇಡಮ್. ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್, ಮರೆತು ಹೋಗಿದ್ದೀರಾ? ಹಾ, invade other rights. Okay, now you are about to sleep. I should not ask you. That is what I am saying. You are saying. Then ಸುಮ್ಮನೆ ರೇಗಿಸ್ತಿರ್ತೀನಿ ಗೊತ್ತಲ್ವಾ? ಈಗಾಗಲೇ ಗೊತ್ತಾಗ್ಬಿಡೈತಲ್ವಾ? ಮೇಲೆ ಬರೆ ತಲೆ ಕೆಡಿಸ್ಕೊಳ್ಳಲ್ಲ ತಾನೆ? ಹೇಳಿ ಕಮಾನ್. ವಿತೌಟ್ ವೈಲೇಟಿಂಗ್ ಎ ಲಾ. ಇದು ಏನಂತ ಹೇಳಿದ್ರೆ ವಿತೌಟ್ violation of law, no person shall be punished. ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಎ ಪರ್ಸನ್ violates law, he cannot be punished. Even without violating the law, if a person is punished, that is called as ನಾನೇನು ಕಾನೂನನ್ನ ಉಲ್ಲಂಘನೆ ಮಾಡೇ ಇಲ್ಲ. ಹೆಲ್ಮೆಟ್ ಹಾಕಕ್ಕೆ ಹೇಳಿದ್ರಿ, ಹಾಕಿದ್ದೀನಿ. ಓಕೆ, ಗಾಡಿನಲ್ಲಿ ಮಿರರ್ ಇದೆ, ನಂಬರ್ ಪ್ಲೇಟ್ ಕ್ಲೀನ್ ಆಗಿದೆ, ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಸಿಲ್ಲ, ನಥಿಂಗ್, ಸ್ಪೀಡ್ ಲಿಮಿಟಲ್ಲೇ ಇದ್ದೀನಿ. ಹಾಗೂ ಕೂಡ ನೀವು ನನ್ನ ಸೈಡ್ಗೆ ಹಾಕಿ ನನ್ನ ಮೇಲೆ ಫೈನ್ ಹಾಕ್ತಿದ್ದೀರಾ ಅಂತಾದರೆ ಅದೇನಾಗುತ್ತದು ಆರ್ಬಿಟ್ರರಿ ಪವರ್, ಅಧಿಕಾರ ದುರ್ಬಳಕೆ. ಅಂಡರ್ಸ್ಟುಡ್ ಆರ್ ನಾಟ್? ಸೊ ವಾಟ್ ಡಸ್ ದಿಸ್ ಮೀನ್? ವಿತೌಟ್ ವೈಲೇಷನ್ ಆಫ್ ಲಾ ನೋ ಪರ್ಸನ್ ಶಾಲ್ ಬಿ ಪನಿಷ್ಡ್. ಅಂದರೆ ಅಂಟಿಲ್ ಈ ವೈಲೇಟ್ಸ್ ಅ ಲಾ ಈ ಕ್ಯಾನಾಟ್ ಬಿ ಪನಿಷ್ಡ್. ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ? ನೀವೇ ನ್ಯೂಸ್ ಚಾನಲ್ ಓದ್ತಿರ್ತೀರಲ್ವಾ? IPC ಸೆಕ್ಷನ್ 376 ಹಾಕಿದ್ದಾರೆ, 412 ಹಾಕಿದ್ದಾರೆ, 410 ಹಾಕಿದ್ದಾರೆ, ಇದನ್ನೆಲ್ಲ ಕೇಸಸ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ಈ ಕಾನೂನುಗಳನ್ನ ಇವರು ಉಲ್ಲಂಘನೆ ಮಾಡಿದ್ದಾರೆ. 376 has been violated by ಪ್ರಜ್ವಲ್ ರೇವಣ್ಣ. You understood or not? It has been violated. ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡ್ತಿದ್ದೀನಪ್ಪ. ನನಗೇನು ನನಗೂ ಸಂಬಂಧವಿಲ್ಲ. ನಾನು ಯಾರನ್ನು ಟಾರ್ಗೆಟು ಮಾಡಿ ಏನಿದೆಯೋ ಪ್ರಸ್ತುತ ಅದನ್ನು ಮಾತಾಡ್ತಿದ್ದೀನಿ ಅಷ್ಟೇ. ನಿಮ್ಗೆ ಹೇಳ್ತಾರೆ, ಟಿವಿಗಳಲ್ಲಿ ನೋಡಿದ್ದೀರ, ರಂಗಡಲ್ಲಿ ಹೇಳಲ್ವಾ? ಸೆಕ್ಷನ್ ಏನಪ್ಪ 112, 113, 118, 376 ಹಂಗೆಲ್ಲ ಹಾಕಿದ್ದಾರೆ ಅಂತ. ಏನಾಗದೆ ಅರ್ಥ? ಇದನ್ನೆಲ್ಲ ಇವರು ವೈಲೇಟ್ ಮಾಡಿದ್ದಾರೆ ಅಂತ ಅರ್ಥ. ಇಟ್ ಹ್ಯಾಸ್ ಬೀನ್ ವೈಲೇಟೆಡ್. ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೆ ಆ ಕಾನೂನು ಅಡಿಯಲ್ಲಿ ಅವ್ರ ಮೇಲೆ ಕೇಸ್ನ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಕಾನೂನೇ ಉಲ್ಲಂಘನೆ ಮಾಡಿದೆ ಕೇಸ್ ರಿಜಿಸ್ಟರ್ ಮಾಡಿ ಪನಿಷ್ಮೆಂಟ್ ಏನಾದ್ರು ಕೊಟ್ರೆ ಅದೇನಾಗುತ್ತೆ? ಅದು ಆರ್ಬಿಟ್ರರಿ ಪವರ್. ಸೊ ಡೈಸಿ ಆರ್ಬಿಟ್ರರಿ ಪವರ್ ಯಾವಾಗ ಆಗುತ್ತಾ ಅಂತ ಹೇಳಿ 3 ಸಂದರ್ಭಗಳನ್ನ ಬರೀತಾನೆ. ಇದು ನಿಮ್ ಲಕ್ಷ್ಮೀಕಾಂತಲ್ಲೆಲ್ಲ ಇಲ್ಲ. You will explain about 3 instances of arbitrary power. What? 3 instances of arbitrary power. When arbitrary power will take place.
ಅಧಿಕಾರವನ್ನ ಯಾವಾಗ ದುರ್ಬಳಕೆ ಆಗುತ್ತದೆ ಅಂತ ಹೇಳಿ 3 ಸಂದರ್ಭಗಳನ್ನ ಬರೀತಾನೆ. ಯಾರು? ಡೈಸಿ. ಆ 3 ಸಂದರ್ಭಗಳು ಯಾವುದು ಅಂದ್ರೆ ಮಾಲ್ಫೀಸೆನ್ಸ್, ಇದೆಲ್ಲ ಲ್ಯಾಟಿನ್ ವರ್ಡ್ಸು. ಮಿಸ್ಫೀಸೆನ್ಸ್, ನಾನ್ ಫೀಸೆನ್ಸ್. ಇದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕಕ್ ಬಿಡಲ್ಲ ಬಿಡಿ. ಐ ನೆವರ್ ಆಸ್ಕ್ ಹಿಮ್ ಟು ಪುಟ್ ಆಲ್ ದೀಸ್ ಥಿಂಗ್ಸ್. ಇನ್ಯಾವ ಕಾಪಿ ಮಾಡ್ಕೊಂಡು ನಂದು ಅಂತ ಬಿಲ್ಡಪ್ ಕೊಡ್ತಾವ ಆಮೇಲೆ. ಮಾಲ್ಫೀಸೆನ್ಸ್, ಮಿಸ್ಫೀಸೆನ್ಸ್, ನಾನ್ ಫೀಸೆನ್ಸ್. ಏನಾಗಂದ್ರೆ ಅರ್ಥ, ಈ 3 ಸಂದರ್ಭಗಳಲ್ಲಿ ಅಧಿಕಾರ ದುರ್ಬಳಕೆ ಆಗುತ್ತೆ ಅಂತ ಹೇಳ್ತಾನೆ ಡೈಸಿ. ಆರ್ಬಿಟ್ರರಿ ಪವರ್ ಆಗುತ್ತೆ. ಮಾಲ್ಫೀಸೆನ್ಸ್ ಅಂದ್ರೆ ವೆನ್ ಯು ಯೂಸ್ ಎ ಲಾ ವಿತ್ ಬ್ಯಾಡ್ ಇಂಟೆನ್ಷನ್. ಬ್ಯಾಡ್ ಅಂದ್ರೆ ಮಾಲ್ ಇಂಟೆನ್ಷನ್, ದುರುದ್ದೇಶದಿಂದ ಕಾನೂನನ್ನ ಬಳಸ್ತಾ ಇದ್ದೀರಾ. ದುರುದ್ದೇಶ. ನಾ 2 ವೀಲರ್ ಬರ್ತಾ ಇದ್ದೆ, ನೋಡಿದ್ರಿ, ನನ್ನಪ್ಪ ಸರ್ ಮರ್ತೆ ಹೆಸರು ಹೇಳಿ ಸರ್ ಇನ್ನೊಂದ್ಸಲ. ವೈಟ್ ಶರ್ಟ್, ವೈಟ್. ನಿಮ್ಮ ಹೆಸರು ಗುರು? ಶ್ರೀಧರ್. ಶ್ರೀಧರ್ ಅವ್ರಿಗೆ IPS ಆಫೀಸರ್ ಆಗಿದ್ದಾರೆ, SPA. ಮಿರರಲ್ಲಿ ನೋಡಿದ್ರಿ ಹಿಂಗೆ, ಅವ ಬರ್ತಾವನಲ್ಲ, ಹಣಮ್ಯಾನ್ ಯಾವ ಕಾರಣಕ್ಕೂ ಬಿಡಂಗಿಲ್ಲ ನೋಡು. ಏನೋ ಒಂದು ಕೇಸ್ ಜೋಡಿದೆ ನನ್ನ ಮಗನಿಗೆ, ಭಾಳ ಹಿಂಸೆ ಕೊಟ್ಟು ಅವ್ನ ಕ್ಲಾಸಲ್ಲಿ ನನಗೆ. ಪದೇ ಪದೇ ನನ್ನೇ ಕ್ವಶನ್ ಕೇಳಿ ನನಗೆ ಟಾರ್ಚರ್ ಕೊಟ್ಟಿದ್ದ. ನನ್ನ ಮಗನ ಮಾತ್ರ ಬಿಡ್ಬೇಡ್ರಿ, ನಾನು ಹಿಂದೆ ಕೂತ್ಕೊತೀನಿ ಗೊತ್ತಿಲ್ಲದಂಗೆ, ಹಿಡಿದು ಏನೋ ಒಂದು ಆಗ್ತದೆ ಅವನ ಮೇಲೆ. ಒಟ್ಟಿನಲ್ಲಿ ಒಂದು ಕೇಸ್ ಬಿಡ್ಬೇಕಷ್ಟೇ. ಕನಿಷ್ಠ 500 ಆದರೂ ಫೈನ್ ಕಟ್ಬೇಕು ಅವನಷ್ಟೇ, ನನಗೆ ಅವೆಲ್ಲ ಗೊತ್ತಿಲ್ಲ ಅಂತ ಮಾಡ್ತಿದ್ದಾರೆ. ಸೊ ಈಗ ಶ್ರೀಧರ್ ಅವರು ಕಾನೂನನ್ನ ಒಳ್ಳೆ ಉದ್ದೇಶಕ್ಕೆ ಬಳಸ್ತಿದ್ದಾರೆ, ಕೆಟ್ಟ ಉದ್ದೇಶಕ್ಕೆ ಬಳಸ್ತಿದ್ದಾರೆ. ಶ್ರೀಧರ್ ಅವರೇ, ಶ್ರೀಧರ ಏನ್ರಿ, ಒಳ್ಳೆ ಉದ್ದೇಶನ ಕೆಟ್ಟ ಉದ್ದೇಶನ? ಹೌದಾ? ಯು ಆರ್ ಯೂಸಿಂಗ್ ದ ಲಾ ವಿತ್ ಬ್ಯಾಡ್ ಇಂಟೆನ್ಷನ್, ಮಾಲ್ಫೀಸೆನ್ಸ್. ನಾನ್ ಫೀಸೆನ್ಸ್ ಅಂದ್ರೆ ಎ ನಾನ್ ಎಕ್ಸಿಸ್ಟೆಂಟ್ ಲಾ. ಕಾನೂನೇ ಇಲ್ಲ ಗುರುವೆ, ಇದೆ ಅಂತ ಅನ್ನೋದು. ಇದೆ ಅಂದ್ಬಿಟ್ಟು ಶಿಕ್ಷೆ ಕೊಡೋದು ನಿಮ್ಗೆ. ಹುಡುಗ ಹುಡುಗಿ ಪಾರ್ಕಲ್ಲಿ ಕೂತಿದ್ದಾರೆ, ಸಡನ್ ಆಗಿ ಪೊಲೀಸ್ ಅವ್ರು ಬಂದ್ರು. ನಮ್ಮ ಶ್ರೀಧರಿಂದ ಕೂತಿರೋ ಹೆಸರೇನು? ರೇಗಿಸ್ತೀನಿ ಒಂಚೂರು ಹೇಳ್ರಿ. ಹೇಳ್ಗುರಿ ಹೆಸರು. ಅವ್ರ ಹೆಸರೇನಕ್ಕೆ ರೇಗಿಸ್ತಾನೆ ಅಂತ. ಒಳ್ಳೆ ಎಕ್ಸಾಂಪಲ್ ಹೇಳ್ಗುರು. ರಂಗಪ್ಪನವರು. ಓಕೆ. ಸೊ ನಮ್ಮ ರಂಗಣ್ಣ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಇಬ್ರು ಪಾರ್ಕಲ್ಲಿ ಕೂತಿದ್ರು. ಏನ್ ಗುರು ಗರ್ಲ್ ಫ್ರೆಂಡ್ ಹೆಸರು ಅಂದ್ರೆ ನಾಚ್ಕೊಂತೀರಲ್ಲ. ನಮ್ಮ ರಂಗಣ್ಣ ಮತ್ತೆ ಗರ್ಲ್ ಫ್ರೆಂಡ್ ಇಬ್ರು ಪಾರ್ಕಲ್ಲಿ ಕೂತಿದ್ರು. ಸಡನ್ ಪೊಲೀಸ್ ಅವ್ರು ಬಂದ. ಕೂತ್ಕೋಬಾರ್ದು ಅಂತ ಗೊತ್ತಿಲ್ಲೇನ್ರಿ, ಅತ್ರಿ ಜೀಪು ಅಂತ. ನನ್ ಸಿಂಪಲ್ ಕ್ವಶನ್, ಹುಡುಗ ಹುಡುಗಿ ಪಾರ್ಕಲ್ಲಿ ಕೂತ್ಕೋಬಾರ್ದು ಅಂತ ಲಾ ಇದೆಯಾ? ಇದ್ಯಾ? ಕೂತಿರೋ ನಾನು ಆರ್ಗ್ಯೂ ಮಾಡಕ್ ಹೋಗ್ಬೇಡಿ, ಬೇರೆ ಕೇಸಾಗಿ ಜಡಿತಾನೆ, ಹುಷಾರು. ಸಾಲು ಹೇಳ್ದಿರೋ ಕೇಸ್ ನಿಮ್ಮ ಮೇಲೆ ಹಾಕ್ತಾರ, ಆಮೇಲೆ ಹುಷಾರು. ನನ್ನ ಮಾತು ಕೇಳ್ಕೊಂಡು ಅವ್ರದ್ದು ಆರ್ಗ್ಯೂ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಏನೋ ಒಂಚೂರು ಪೋಕೋ ಹೊಡ್ಬಿಟ್ಟು ಅಲ್ಲಿಂದ ತಪ್ಸ್ಕೊಳಕ್ ನೋಡಿ, ಮನೆಗೆ ಫೋನ್ ಹೊಡ್ಬಿಡ್ತಾನೆ ಆಮೇಲೆ. ಅರ್ಥ ಆಯ್ತಾ? ಹುಷಾರು. ಒಳ್ಳೆ ಉಪಾಧ್ಯಕ್ಷನ್ ತರ ಆಗ್ಬಿಡ್ತೀರಾ, ಮೈನರ್ ಹುಡುಗಿ ಕರ್ಕೊಂಡೋದಂಗೆ. ಅಲ್ಲೆಲ್ಲ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ, ಹೇಳ್ಕೊಡ್ತಿದ್ದೀನಿ. ನಾನ್ ಎಕ್ಸಿಸ್ಟೆಂಟ್ ಲಾ, ಕಾನೂನೇ ಇಲ್ಲ. ಯಾಕ್ರಿ ಕೂತಿದ್ದೀರಾ ಒಳಗಡೆ ಅಂತ ಕೇಳಿದ್ರು. ಸರ್ ಫ್ರೆಂಡ್ಸು ಅಂದ್ರು. ಕೂತ್ಲೇಬಾರ್ದು ಅಂತ ಗೊತ್ತಿಲ್ವಾ? ಯಾವ ಕಾನೂನಲ್ಲಿದೆ ಕೂತ್ಕೋಬಾರ್ದು ಅಂತ? ಇದೆಯಲ್ಲ, ಕಪಲ್ಸ್ ಶುಡ್ ನಾಟ್ ಎಂಟರ್ ದ ಪಾರ್ಕ್ ಅಂತ ಇದೆಯೇನ್ರಿ? ಇಲ್ಲ ತಾನೆ? ದೆನ್ ಯು ಅಂಡರ್ಸ್ಟುಡ್ ಆರ್ ನಾಟ್? ದ ಲಾ ಡಸ್ ನಾಟ್ ಎಕ್ಸಿಸ್ಟ್, ಬಟ್ ನಾನ್ ಎಕ್ಸಿಸ್ಟೆಂಟ್ ಲಾ ನ ಯೂಸ್ ಮಾಡಿ ಯು ಆರ್ ಪನಿಷಿಂಗ್ ಎ ಪರ್ಸನ್. ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡ್ತಿದ್ದೀರಾ. ಈಗಲೂ ಏನಾಯ್ತು? ಅಧಿಕಾರ ದುರ್ಬಳಕೆ, ಹೌದಾ ಇಲ್ವಾ? ಮೊದಲನೇದು
ಶ್ರೀಧರ್ ನನ್ನ ಮೇಲೆ ಬ್ಯಾಡ್ ಇಂಟೆನ್ಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರು. ಎರಡನೇದು ನಮ್ಮ ರಂಗಣ್ಣ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಕೂತಿದ್ದವ್ರು ಮಾತಾಡ್ಕೊಂಡು, ಆಯ್ತಾ. ಮೂರನೇದು ಮಿಸ್ಫೀಸೆನ್ಸ್. ಮಿಸ್ಫೀಸೆನ್ಸ್ ಅಂದ್ರೆ ಕಾನೂನೇ ಒಂದು ಹೇಳುತ್ತೆ, ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ, ಕಾನೂನನ್ನು ತಪ್ಪಾಗಿ ಅರ್ಥೈಸುವುದು. ಕಾನೂನೇ ಒಂದು ಹೇಳುತ್ತೆ, ಅವರು ಅದನ್ನು ಬೇರೆ ರೀತಿ ಅರ್ಥೈಸ್ತಾ ಇದ್ದಾರೆ. ಸರಿನಾ? ಸರ್, ನಮ್ಮ ಶ್ರೀಧರ್ ಪಕ್ಕ ಕೂತಿರೋರ ಹೆಸರೇನು? ನಿಮ್ದೇ ಗುರು, ನೀವೇ ತಾನೆ. ಶ್ರೀಧರ್ ಪಕ್ಕ ಕೂತಿರೋರು ನೀವೇ ತಾನೆ. ನೀವೇ ನಿರಂಜನ್. ಸೆಕ್ಷನ್ 144 ಇದೆ. ಸೆಕ್ಷನ್ 141, 5 ಜನಕ್ಕಿಂತ ಹೆಚ್ಚು ಜನರು ಸಭೆ ಸೇರುವಂತಿಲ್ಲ. ನಿರಂಜನ್ ಮತ್ತೆ ಅವ್ರ ಒಂದು 6 ಜನ ಫ್ರೆಂಡ್ಸು ಬಾರ್ಲೆ ಚಾ ಕುಡಿದು ಬಂದು ನಡಿ ಅಂತ ಹೋದ್ರು. ಏನ್ ಸರ್, ಚಾ ಕುಡಿತಿದ್ರು, ಕೆಳಗಡೆ ಸಡನ್ ಆಗಿ ಪೊಲೀಸ್ ಅವ್ನು ಬಂದ, ಲಾಠಿ ತೆಗೆದು ಪೈಡ್ ಅಂತ ಕೊಡೋಕೆ ಶುರು ಮಾಡ್ದ. 141 ಇದೆ, ಆಚೆ ಬಂದಿದ್ದೀರಾ ಅಂತ. ಹೊರಗಡೆ ಬರಲೇಬಾರ್ದು ಅಂತ 141 ಅಲ್ಲಿ ಎಲ್ಲೂ ಇಲ್ಲ. 5 ಜನಕ್ಕಿಂತ ಹೆಚ್ಚು ಜನ ಅಸೆಂಬಲ್ ಆಗಬಾರ್ದು ವಿತ್ ಬ್ಯಾಡ್ ಇಂಟೆನ್ಷನ್. ಬ್ಯಾಡ್ ಇಂಟೆನ್ಷನ್ ಅಂದ್ರೆ ಏನು? ಯಾರಿಗೂ ಏನೋ ತೊಂದರೆ ಕೊಡೋಕೋ, ಪ್ರಾಪರ್ಟಿನ ಕಿತ್ಕೊಳ್ಳೋಕೋ ಬ್ಯಾಡ್ ಇಂಟೆನ್ಷನ್ ಇರಬಾರ್ದು ನಿಮಗೆ. ನೀವು 5 ಜನ ಬಂದಿದ್ದೇನಕ್ಕೆ? ಟು ಹ್ಯಾವ್ ಎ ಕಪ್ ಆಫ್ ಟೀ. ಬಟ್ ಪೊಲೀಸ್ ಅವನು ಏನ್ ಮಾಡ್ತಿದ್ದಾನೆ? ಕಾನೂನೇ ಒಂದು ಹೇಳಿದ್ರೆ ಹೊರಗಡೆ ಬರಬಾರ್ದು ಅಂತ ಲಾಠಿಲಿ ಹೊಡೆದ್ರೆ ನಿಮಗೆ ಪನಿಷ್ಮೆಂಟ್ ಕೊಡ್ತಾನೆ, ಹೌದಾ ಇಲ್ವಾ? ಕೊರೋನಾ ಟೈಮಲ್ಲಿ ನೆನ್ಸ್ಕೊಳ್ಳಿ, ನೀರು ತರಕ್ ಹೋದವನ್ ಗೇಟು, ಮೆಡಿಸಿನ್ ತರಕ್ ಹೋದವನ್ ಏಟು, ಗೇಟ್ ಹತ್ರ ನಿಂತಿದ್ದೆ. PC-ಗಳು ಗಾಡಿಲಿ ಹೋಗ್ತಾ ಇದ್ರು, ಕೊರೋನಾ ಗೊತ್ತಿಲ್ಲನ್ರಿ ಒಳಗೆ ಬರಿ ಅಂತ. ನಾನು ಮನ್ಸಲ್ಲಿ ಅಲ್ಲಿರೋ ಗಾಡಿನ ಎಲ್ಲಿಗೆ ಬರೋದು, ಇಲ್ಲಿರೋ ಗಾಡಿನೂ ಮನೆ ಒಳಗಡೆ ಹೋಗುತ್ತೆ. ಹಾ, ಏನಂತೀರಾ? ಹೌದಾ ಇಲ್ವಾ? ಗೇಟ್ ನಿಂತ್ರೆ ಕೊರೋನಾ ಬರ್ತಾರೆ. ಅವನು ಏನ ನಮ್ ಗೇಟ್ ಸುತ್ತ ಕೊರೋನಾ ಇದ್ದಂಗೆ, ವೈರಸ್ ಕಣ್ಣು ಕಾಣಿಸ್ದಂಗೆ ಅವ್ರಿಗೆ. ಕೊರೋನಾ ಅಂತ ಗೊತ್ತಿಲ್ಲನ್ರಿ, ನಡೀರಿ ಒಳಗಡೆ ಅಂದ. ನಿಮ್ಮಂತವ್ರೆಲ್ಲ ತಲೆನಾ ತಾಯಿ ಗರ್ಭದಲ್ಲಿ ಇಟ್ಕೊಂತವ್ರು ಆಚೆ ಕಡೆ. ಮನೇಲಿ ಇರ್ತೀರ ಹೋಗೋರು ತಗೊಂಡು ಹಾಕೊಂಡ್ಬೋದೇನೋ, ಇವ್ರು ಬರೋವ್ರು ಇಟ್ಕೊಂಡ್ಬಿಟ್ಟಾರಲ್ಲಿ. ಹೊರಗಡೆ ಬಂದಿಲ್ಲ, ಗೇಟ್ ಅಲ್ಲಿ ನಿಂತಿದ್ದೀನಿ, ಕೊರೋನಾ ರೀ ಹೋಗ್ರಿ ಒಳಗಡೆ ಅಂತಾನೆ. ಅಯ್ಯೋ ನನ್ ಮಗನೇ. ಅವನು ಕೇಳಿ ಹೇಳ್ತಾರೆ ಹೆಸರುಗಳವ್ರದೆಲ್ಲ ವಿಡಿಯೋಸ್ ನೋಡಿದ್ದೆ ನಾನು ಆ ಟೈಮಲ್ಲಿ. ಒಬ್ರು WHO ನಲ್ಲಿದ್ದಾರೆ ವೈರಾಲಜಿಸ್ಟ್, ರಮಣನ್ ಅಂತ ಅವ್ರ ಹೆಸರು. ನೀವು ಕೇಳಿಲ್ಲ ಅವ್ರ ಹೆಸರುಗಳು. ರಮಣನ್ನು ನೀವೇನು 500 ಕೇಸ್ 600 ಕೇಸ್ ನೋಡ್ತಿದ್ರಲ್ಲ, ಅವತ್ತೇ ಹೇಳ್ತಾರೆ ಇಂಡಿಯಾ ವಿಲ್ ವಿಟ್ನೆಸ್ 1 lakh ಕೇಸಸ್ ಪರ್ ಡೇ ಅಂತ. ಈಸ್ ಅ ವೈರಾಲಜಿಸ್ಟ್, ಈಸ್ ಎ ಸ್ಪೆಷಲಿಸ್ಟ್ ಇನ್ ದಟ್. ನಾನು ನನ್ನ ಫ್ರೆಂಡ್ಸ್ ಹತ್ರ ಈ ಮಾತು ಹೇಳಿದ್ರೆ ದೇ ಆರ್ ನಾಟ್ ಅಟ್ ಆಲ್ ರೆಡಿ ಟು ಬಿಲೀವ್ ಮೀ. ಹೋಗಲೇ 1 ಲಕ್ಷ ಆಗೋದ್ರು ಅಷ್ಟೇ. ಫೈನಲಿ ವೆನ್ ಇಟ್ ಕೇಮ್ ದೇ ಸೆಡ್ ಯು ಸೆಡ್ ರೈಟ್. ಹೆಂಗ್ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಯ್ತದೆ. ಕರಿಮಣಿ ಮಾಲೀಕ ನೋಡಿದ್ರೆ ಗೊತ್ತಾಗಲ್ಲ. ಸಿಂಪಲ್. ಸೌಮ್ಯ ಸ್ವಾಮಿನಾಥನ್ ಯಾರು? UPSC ಆಸ್ಪಿರೆಂಟ್ಸ್ ನೀವೆಲ್ಲ ನೆನ್ಪಿಟ್ಕೊಳ್ಳಿ. ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಎನಿ PSI, PC, FDA, SDA. ನೋ, ಯು ಆರ್ ಆಲ್ UPSC ಸ್ಟೂಡೆಂಟ್ಸ್. ಯು ಡೋಂಟ್ ಹ್ಯಾವ್ ಸೌಮ್ಯ ಸ್ವಾಮಿನಾಥನ್. MS ಸ್ವಾಮಿನಾಥನ್ ಮಗಳು WHO ನಂಬರ್ 2 ಪೊಸಿಷನ್ ಅಲ್ಲಿ ಇರೋವರು. ಶಿ ಈಸ್ ಅ ಸ್ಪೆಷಲಿಸ್ಟ್. ಪ್ಯಾಂಡಮಿಕ್ ಬಗ್ಗೆ ಸ್ಟಡಿ ಮಾಡೋದ್ರಲ್ಲಿ, ವೈರಸ್ ಬಗ್ಗೆ ಸ್ಟಡಿ ಮಾಡೋದ್ರಲ್ಲಿ, ಬ್ಯಾಕ್ಟೀರಿಯಾಗಳ ಬಗ್ಗೆ ಸ್ಟಡಿ ಮಾಡೋದ್ರಲ್ಲಿ ಶಿ ಈಸ್ ಅ ಸ್ಪೆಷಲಿಸ್ಟ್. ಯಾರು? ಸೌಮ್ಯ ಸ್ವಾಮಿನಾಥನ್. ಸೌಮ್ಯ ಸ್ವಾಮಿನಾಥನ್ದು ವಿಡಿಯೋಗಳು 5,000 ಲೈಕ್ಸ್ ಇಲ್ಲ. ನಿಮ್ ಕರಿಮಣಿ ಮಾಲೀಕ 10 ಲಕ್ಷ ಐತೆ. ಇದು ಈ ದೇಶದ ಜನ.